ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಛಾಯಾ ಅಂತ. ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ ಆಗಿ ಕನ್ನಡದ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ದಿರೋರ್ಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನನ ನನ್ನ ಚಾನಲ್ ಮುಖಾಂತರ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರಿಗೆ, ರೂರಲ್ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದ ಹೇಳುವಂಥ ಪ್ರಯತ್ನ ನಾನು ನನ್ನ ಚಾನಲ್ ಮುಖಾಂತರ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ರೂರಲ್ ಹುಡುಗರಿಗೆ, ಕನ್ನಡ ಮೀಡಿಯಂ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ನೀವೇನಾದರೂ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿನಲ್ಲಿ ಓದ್ತಾ ಇದ್ದೀರಾ, 4th ಸೆಮ್ಮಲ್ಲಿ ಇದ್ದೀರಾ ಅಂತಂದರೆ ಮೂರನೇ ಯೂನಿಟಲ್ಲಿ ರಿಯಾಕ್ಟಿವ್ ಇಂಟರ್ಮೀಡಿಯೇಟ್ಸ್ ಅಂತ ಒಂದು ಟಾಪಿಕ್ ಬರುತ್ತೆ. ಆ ಟಾಪಿಕ್ ಸೀರೀಸ್ನ ನಾನು ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆ ಸೀರೀಸಲ್ಲಿ ನಾನು ಇವತ್ತು ಅಪ್ಲೋಡ್ ಮಾಡ್ತಾ ಇರೋಂಥದ್ದು 9ನೇ ವಿಡಿಯೋ. ಕಾರ್ಬೋಕೆಟಿಯಾನ್ ಆಗಿರ್ಬೋದು, ಕಾರ್ಬನಿಯಾನ್ ಆಗಿರ್ಬೋದು, ಕಾರ್ಬನ್ ಫ್ರೀ ರ್ಯಾಡಿಕಲ್ಸ್, ಅದೇ ಥರ ಕಾರ್ಬೀನ್ಸು, ನೈಟ್ರೀನ್ಸು ಮತ್ತು ಬೆನ್ಸೈಮ್, ದೀಸ್ ಆರ್ ದಿ ರಿಯಾಕ್ಟಿವ್ ಇಂಟರ್ಮೀಡಿಯೇಟ್ಸ್ ಯು ಆರ್ ಗೋಯಿಂಗ್ ಟು ಸ್ಟಡಿ ಇನ್ ಡೀಟೈಲ್. ಸೊ ಆ ಸೀರೀಸಲ್ಲಿ ಇವತ್ತು ನಾನು ಕಾರ್ಬನ್ ಫ್ರೀ ರ್ಯಾಡಿಕಲ್ಸ್ನ ಯೂಸ್ ಮಾಡಿಕೊಂಡು ಕಾರ್ಬನ್ ಫ್ರೀ ರ್ಯಾಡಿಕಲ್ ಜನ್ರೇಟ್ ಆಗ್ತಾ ಇರೋವಂಥ ಒಂದು ನೇಮ್ ರಿಯಾಕ್ಷನ್ ನಿಮ್ಮ ಸಿಲೆಬಸ್ಸಲ್ಲಿ ಅವ್ರು ಮೆನ್ಷನ್ ಮಾಡಿದ್ದಾರೆ, ಸ್ಯಾಂಡ್ ಮೇಯರ್ಸ್ ರಿಯಾಕ್ಷನ್ ಅಂತ. ಅದರದ್ದು ಮೆಕ್ಯಾನಿಸಮ್ ನೋಡಿಕೊಂಡು ಆ ಮೆಕ್ಯಾನಿಸಮಲ್ಲಿ ಎಲ್ಲಿ ಕಾರ್ಬನ್ ಫ್ರೀ ರ್ಯಾಡಿಕಲ್ ಜನ್ರೇಟ್ ಆಗುತ್ತೆ ಅದನ್ನು ನಾವು ನೋಡ್ಕೊಂಡು ಹೋಗೋಣ ಅಂತ ಅಂದ್ಕೊಳ್ತಾ ಇದ್ದೆ. ನಿಮ್ಮ ಸಿಲೆಬಸ್ಗೆ ಕಾರ್ಬೋಕೆಟಿಯಾನ್ಗೆ 2 ರಿಯಾಕ್ಷನ್ನು ನೇಮ್ ರಿಯಾಕ್ಷನ್ನು, ಕಾರ್ಬನಿಯಾನ್ಗೆ 2 ನೇಮ್ ರಿಯಾಕ್ಷನ್ನು, ಕಾರ್ಬನ್ ಫ್ರೀ ರ್ಯಾಡಿಕಲ್ಗೆ 1 ನೇಮ್ ರಿಯಾಕ್ಷನ್ ಅವ್ರು ಹೇಳಿದ್ದಾರೆ. ಅದರ ಮೆಕ್ಯಾನಿಸಮ್ ನೀವು ನೋಡಬೇಕಾಗತ್ತೆ. ಈ 5 ನೇಮ್ ರಿಯಾಕ್ಷನ್ಸಲ್ಲಿ ಯಾವ್ದಾದ್ರು ಒಂದು ನಿಮಗೆ 5 ಮಾರ್ಕಿಗೆ ಡೆಫಿನೆಟ್ಲಿ ಬಂದೇ ಬರುತ್ತೆ. ಎಗೇನ್ ವೆಲ್ಕಮ್ ಟು ಕೆಮ್ಚಾಯಾ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಮಾಡ್ಕೊಳ್ಳಿ. ಈ ಸ್ಯಾಂಡ್ ಮೇಯರ್ಸ್ ರಿಯಾಕ್ಷನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ರಿಯಾಕ್ಷನ್, ಪರ್ಟಿಕ್ಯುಲರ್ಲಿ ಇನ್ ಕೇಸ್ ಆಫ್ ಅರೋಮ್ಯಾಟಿಕ್ ಕಾಂಪೌಂಡ್ಸ್. ಬಿಕಾಸ್ ನೀವೇನಾದರೂ ಸ್ಟಾರ್ಟಿಂಗ್ ಮೆಟೀರಿಯಲ್ಲು ಅರೈಲ್ ಪ್ರೈಮರಿ ಅಮೈನ್ಸ್ ತಗೊಂಡ್ರೆ ಯು ಆರ್ ಗೋಯಿಂಗ್ ಟು ಗೆಟ್, ಆಫ್ಟರ್ ಡೂಯಿಂಗ್ ದಿ ಸ್ಯಾಂಡ್ ಮೇಯರ್ಸ್ ರಿಯಾಕ್ಷನ್ ಯು ಆರ್ ಗೋಯಿಂಗ್ ಟು ಗೆಟ್ ಎ ಅರೈಲ್ ಡೈಅಜೋನಿಯಂ ಸಾಲ್ಟ್ ಬರುತ್ತೆ, ವಿಚ್ ಗೋಯಿಂಗ್ ಟು ಆಕ್ಟ್ ಅಸ್ ಎ ಸ್ಟಾರ್ಟಿಂಗ್ ಮೆಟೀರಿಯಲ್ ಇನ್ ಆರ್ಡರ್ ಟು ಗೆಟ್ ಮೆನಿ ಫಂಕ್ಷನಲ್ ಗ್ರೂಪ್ ಆನ್ ಅರೋಮ್ಯಾಟಿಕ್ ರಿಂಗ್. ಅಂದರೆ ಆರೋಮ್ಯಾಟಿಕ್ ರಿಂಗ್ ಮೇಲೆ ಬೇರೆ ಬೇರೆ ಫಂಕ್ಷನಲ್ ಗ್ರೂಪ್ ಮಾಡೋಕ್ಕೆ ಬೆನ್ಸಿನ್ ಡೈಅಜೋನಿಯಂ ಕ್ಲೋರೈಡ್ ನನಗೆ ಹೆಲ್ಪ್ ಮಾಡುತ್ತೆ. ಹಾಗಾಗಿ ಇದಕ್ಕೆ ವರ್ಸಟೈಲ್ ಸಿಂಥೆಟಿಕ್ ಟೂಲ್, ಈ ರಿಯಾಕ್ಷನ್ ಯೂಸ್ ಮಾಡಿಕೊಂಡು ನಾನು ಬೇರೆ ಬೇರೆ ಥರ ರಿಯಾಕ್ಷನ್ಸ್ನ ಮಾಡ್ಬೋದು, ಬೇರೆ ಬೇರೆ ಥರ ಫಂಕ್ಷನಲ್ ಗ್ರೂಪ್ ಕನ್ವರ್ಷನ್ಸ್ನ ಮಾಡ್ಬೋದು. ಹಾಗಾಗಿ ದಿಸ್ ಗೋಯಿಂಗ್ ಟು ಪ್ಲೇ ಎ ವೆರಿ ಇಂಪಾರ್ಟೆಂಟ್ ರೋಲ್. ಆ್ಯಕ್ಚುಲಿ ಏನಾಗ್ತಿದೆ, ಅಮೈನೋ ಗ್ರೂಪ್ ಏನಾಗ್ತಾ ಇದೆ, ರೀಪ್ಲೇಸ್ ಆಗ್ತಾ ಇದೆ. ಅದರಿಂದ ನಿಮ್ಗೆ ಏನಾಗ್ತಾ ಇದೆ, ಬೆನ್ಸಿನ್ ಡೈಅಜೋನಿಯಂ ಕ್ಲೋರೈಡ್ ಫಾರ್ಮೇಷನ್ ಆಗ್ತಾ ಇದೆ ಆನ್ ದಿ ಅರೈಲ್ ಸಿಸ್ಟಮ್. ಆ ಅರೈಲ್ ಸಿಸ್ಟಮ್ ಮೇಲೆ ಇರೋದ್ರಿಂದ ವಿ ಆರ್ ಗೋಯಿಂಗ್ ಟು ಕನ್ವರ್ಟ್ ದಟ್ ಇನ್ ಡಿಫ್ರೆಂಟ್ ಫಂಕ್ಷನ್ಸ್. ನಾನು ಒಂದು ವರ್ಡ್ ಯೂಸ್ ಮಾಡಿದೆ, ಬೆನ್ಸಿನ್ ಡೈಅಜೋನಿಯಂ ಕ್ಲೋರೈಡ್ ಪ್ರಿಪ್ರೇಷನ್ ಆಗುತ್ತೆ ಅಂತ. ಆ ರಿಯಾಕ್ಷನ್ಗೆ ನಾವೇನಂತ ಕರಿತೀವಿ ಅಂದರೆ ಡೈಅಜೋನಿಯಂ ಸಾಲ್ಟ್ ಅಂತ ಕರಿತೀವಿ, ಅಥವಾ ರಿಯಾಕ್ಷನ್ಗೆ ಡೈಅಜೋಟೈಸೇಷನ್. ಅಜೋ ಅಂದರೆ N ಡಬಲ್ ಬಾಂಡ್ N ಇದ್ದಾಗ ನಿಮ್ಮ ಮಾಲಿಕ್ಯೂಲ್ಗೆ ನಾವು ಅಜೋ ಅಂತ ಹೇಳ್ತೀವಿ. ನಾವೇನು ಮಾಡ್ತೀವಿ, ಪ್ರೈಮರಿ ಆರೋಮ್ಯಾಟಿಕ್ ಅಮೈನ್ಸ್ನ ತಗೊಳ್ತೀವಿ, ಲೈಕ್ ಅನಿಲಿನ್. ಅದನ್ನು ಏನು ಮಾಡ್ತೀವಿ, ನೈಟ್ರಸ್ ಆ್ಯಸಿಡ್ ಜೊತೆಗೆ ಅಟ್ 0 ಡಿಗ್ರಿ ಸೆಂಟಿಗ್ರೇಡ್ನ ರಿಯಾಕ್ಷನ್ ಮಾಡಿದಾಗ ಇನ್ ಪ್ರೆಸೆನ್ಸ್ ಆಫ್ ಎ ಡೈಲ್ಯೂಟ್ ಸಲ್ಫ್ಯೂರಿಕ್ ಆ್ಯಸಿಡ್, ಅವಾಗ ನಿಮಗೆ ಬೆನ್ಸಿನ್ ಡೈಅಜೋನಿಯಂ ಕ್ಲೋರೈಡ್ ಬರುತ್ತೆ. ಆ್ಯಕ್ಚುಲಿ ಇಲ್ಲಿ ಏನಾಗುತ್ತೆ ಅಂದರೆ ನೈಟ್ರಸ್ ಆ್ಯಸಿಡ್ ಅಂತ ಏನು ಹೇಳ್ತೀವಿ, HNO2 ಅಂತ ಏನು ಹೇಳ್ತೀವಿ, ಅದಕ್ಕೆ ನಾವು C2 ರಿಯೇಜೆಂಟ್ ಅಂತ ಹೇಳ್ತೀವಿ. ಯಾವುದಕ್ಕೆ ನಾವು C2 ರಿಯೇಜೆಂಟ್ ಅಂತ ಹೇಳ್ತೀವಿ ಅಂದರೆ ವಿಚ್ ಕೆ ನಾಟ್ ಬಿ ಸ್ಟೋರ್ಡ್ ಆ್ಯಸ್ ಅಂಡ್ ವೆನ್ ರಿಕ್ವೈರ್ಡ್ ವಿ ಆರ್ ಗೋಯಿಂಗ್ ಟು ಪ್ರಿಪೇರ್. ಈಗ ನಿಮ್ಗೆ ಲ್ಯಾಬ್ಗಳಲ್ಲಿ ನೋಡಿರ್ತೀರಾ, NaOH, HCl, ಸಲ್ಫ್ಯೂರಿಕ್ ಆ್ಯಸಿಡ್ ಎಲ್ಲ ಡೈಲ್ಯೂಟ್ ಸೊಲ್ಯೂಷನ್ಸು ಅಥವಾ ಅಮೋನಿಯಂ ಹೈಡ್ರಾಕ್ಸೈಡು ಎಲ್ಲ ಶೆಲ್ಫ್ಸಲ್ಲಿ ನಿಮಗೆ ಇಟ್ಟಿರ್ತಾರೆ. ಆದರೆ ನೈಟ್ರಸ್ ಆ್ಯಸಿಡ್ನ ನಾವು ಆ ರೀತಿ ಮಾಡೋಕ್ಕಾಗಲ್ಲ. ನಮ್ಗೆ ಯಾವಾಗ ಬೇಕೋ, ಯಾವಾಗ ನಾನು ರಿಯಾಕ್ಷನ್ ಮಾಡಬೇಕಲ್ಲ ಆವಾಗ ನಾನು ಜನ್ರೇಟ್ ಮಾಡ್ಕೊಳ್ತೀನಿ. ಅಂಥ ರಿಯೇಜೆಂಟ್ಗೆ ನಾವು C2 ರಿಯೇಜೆಂಟ್ ಅಂತ ಹೇಳ್ತೀವಿ, SITU, C2 ರಿಯೇಜೆಂಟ್ ಅಂತ ಹೇಳ್ತೀವಿ. ಈ ನೈಟ್ರಸ್ ಆ್ಯಸಿಡ್ ಏನಿದೆಯಲ್ಲ ಅದನ್ನು ನಮಗೆ ಒಂದು C2 ರಿಯೇಜೆಂಟ್ ಆಗ್ತಾ ಇದೆ. ಇದನ್ನು ಹೇಗೆ ಪ್ರಿಪೇರ್ ಮಾಡ್ಕೊಳ್ತೀವಿ ಅಂತಂದರೆ ವಿ ಆರ್ ಗೋಯಿಂಗ್ ಟು ಟೇಕ್ ಎ NaNO2 ಸೋಡಿಯಂ ನೈಟ್ರೇಟ್ನ ತೊಗೊಂಡು ಅದಕ್ಕೆ HCl ಹಾಕಿದಾಗ ನಿಮ್ಗೆ ಏನಾಗುತ್ತೆ, ನಿಮಗೆ ನೈಟ್ರಸ್ ಆ್ಯಸಿಡ್ ಜನ್ರೇಟ್ ಆಗುತ್ತೆ. ಯೂಶಲಿ ಈ ರಿಯಾಕ್ಷನ್ಗೆ ನಾವು ಮಾಡಬೇಕಾದ್ರೆ, ಪ್ರೈಮರಿ ಆರೋಮ್ಯಾಟಿಕ್ ಅಮೈನ್ಸ್ನ ಮಾಡಬೇಕಾದ್ರೆ ಟೆಂಪರೇಚರ್ ನಾವೇನು ಮಾಡಬೇಕು, 0 ಡಿಗ್ರಿಗೆ ಇಟ್ಕೋಬೇಕು. ಯೂಶಲಿ ರಿಯಾಕ್ಷನ್ ಮಾಡಬೇಕು ನಾವು ಅಂತಂದರೆ ನನಗೆ 2 ಟೆಸ್ಟ್ ಟ್ಯೂಬ್ ಬೇಕಾಗುತ್ತೆ, ಅಥವಾ 2 ಕಂಟೈನರ್ ಬೇಕಾಗುತ್ತೆ. ಒಂದು ಟೆಸ್ಟ್ ಟ್ಯೂಬಲ್ಲಿ ನಾನು ಪ್ರೈಮರಿ ಆರೋಮ್ಯಾಟಿಕ್ ಅಮೈನ್ ಅನಿಲಿನ ತಗೊಳ್ತೀನಿ, ಅದಕ್ಕೆ HCl ಹಾಕಿ ಅದನ್ನು ಕೂಲ್ ಮಾಡ್ತೀನಿ. ಇನ್ನೊಂದು ಟೆಸ್ಟ್ ಟ್ಯೂಬಲ್ಲಿ ನಾನು NaNO2 ತಗೊಳ್ತೀನಿ, ಅದಕ್ಕೆ HCl ಹಾಕ್ತೀನಿ, ಅದನ್ನು ಕೂಲ್ ಮಾಡ್ತೀನಿ.
ಆವಾಗ ಒಂದನ್ನು ಒಂದಕ್ಕೆ ಆ್ಯಡ್ ಮಾಡ್ತೀನಿ. ಆವಾಗ ನನಗೇನಾಗುತ್ತೆ, ಬೆನ್ಸಿನ್ ಡೈಅಜೋನಿಯಂ ಕ್ಲೋರೈಡ್ ಪ್ರಿಪ್ರೇಷನ್ ಆಗುತ್ತೆ. ಬಿಕಾಸ್ ಐ ಮೈಂಟೈನ್ ದಿ ಟೆಂಪರೇಚರ್ ಅರೌಂಡ್ 0 ಡಿಗ್ರಿ ಸೆಂಟಿಗ್ರೇಡ್. ಅದನ್ನು ನಾನು ಐಸ್ ಕೋಲ್ಡ್ ವಾಟರಲ್ಲಿ ಇಟ್ಟಿದ್ದೀನಿ. ಆವಾಗ ನಿಮ್ಗೆ ಏನು ಪ್ರಾಡಕ್ಟ್ ಬರುತ್ತಲ್ಲ, ಆ ಪ್ರಾಡಕ್ಟಲ್ಲಿ ಎನ್ ಡಬಲ್ ಬಾಂಡ್ ಏನಿದೆ, ಹಂಗಾಗಿ ಇದಕ್ಕೆ ನಾವು ಅಜೋ ಅಂತ ಹೇಳ್ತೀವಿ. ಈ ರಿಯಾಕ್ಷನ್ಗೆ ಡೈ ಅಜೋಟೈಸೇಷನ್ ಬಂದಿರೋ ಪ್ರಾಡಕ್ಟ್ಗೆ ಡೈ ಅಜೋನಿಯಂ ಸಾಲ್ಟ್ ಅಂತ ಕರಿತೀವಿ. ಇದೇನಿದೆಯಲ್ಲ, ಇಟ್ ಈಸ್ ಹೈಲಿ ರಿಯಾಕ್ಟಿವ್. ಈ ಬೆನ್ಸಿನ್ ಡೈಅಜೋನಿಯಂ ಕ್ಲೋರೈಡ್ ಏನಿದೆಯಲ್ಲ, ಇಟ್ಸ್ ಎ ವೆರಿ ಹೈಲಿ ರಿಯಾಕ್ಟಿವ್ ಕಾಂಪೌಂಡ್. ಅದರಿಂದ ನಾನು ಬೇರೆ ಬೇರೆ ಫಂಕ್ಷನಲ್ ಗ್ರೂಪ್ ಕನ್ವರ್ಷನ್ ಮಾಡ್ಕೊಳ್ಳೋಕ್ಕೆ ನನಗೆ ಈಸಿ ಆಗುತ್ತೆ. ಹಾಗಾಗಿ ಇದನ್ನ ನಾವು ಸಿಂಥೆಟಿಕ್ ಪ್ರಾಡಕ್ಟ್ ಅಥವಾ ಸಿಂಥೆಟಿಕ್ ರಿಯಾಕ್ಷನ್ ಆಫ್ ಬೆನ್ಸಿನ್ ಡೈಅಜೋನಿಯಂ ಕ್ಲೋರೈಡ್ ಅನ್ಬೋದು. ಅಂದರೆ ಒಂದೇ ಸಿಂಥೆಟಿಕ್ ಅಡಕ್ಟ್ ಅಂತ ಕರಿತೀವಿ, ಸಿಂಥೆಟಿಕ್ ಅಂತ ಕರಿತೀವಿ. ಅಂದರೆ ಅದನ್ನು ಸ್ಟಾರ್ಟಿಂಗ್ ಮೆಟೀರಿಯಲ್ ಆಗಿ ಇಟ್ಕೊಂಡು ನಾನು ಬೇರೆ ಬೇರೆ ಕಾಂಪೌಂಡ್ಸ್ನ ಫಾರ್ಮೇಷನ್ ಮಾಡ್ತಾ ಇದ್ದರೆ ಅಂಥದಕ್ಕೆ ನಾವೇನಂತ ಕರಿತೀವಿ, ಸಿಂಥೆಟಿಕ್ ಕಾಂಪೌಂಡ್ ಅಂತ ಕರಿತೀವಿ. ಸೊ ಈ ಬೆನ್ಸಿನ್ ಡೈಅಜೋನಿಯಂ ಕ್ಲೋರೈಡ್ ಇಸ್ ಸಿಂಥೆಟಿಕ್ ಕಾಂಪೌಂಡ್. ಸೊ ಈ ಬೆನ್ಸಿನ್ ಡೈಅಜೋನಿಯಂ ಕ್ಲೋರೈಡ್ನ ನಾನು ಸ್ಟಾರ್ಟಿಂಗ್ ಮೆಟೀರಿಯಲ್ ಆಗಿ ತೊಗೊಂಡು ಅದನ್ನು ನಾನು ಏನು ಮಾಡ್ತೀನಿ ಅಂತಂದರೆ, ಐ ಆಮ್ ಗೋಯಿಂಗ್ ಟು ಕನ್ವರ್ಟ್ ದಟ್ ಇಂಟು ಎ ಅರೈಲ್ ಹ್ಯಾಲೈಡ್ಸ್ ಆಗಿ ಕನ್ವರ್ಟ್ ಮಾಡ್ತೀನಿ. ಸೊ ಅಂಥ ರಿಯಾಕ್ಷನ್ಗೆ ನಾನು ಏನಂತ ಕರಿತೀನಿ, ಸ್ಯಾನ್ ಮೇಯರ್ಸ್ ರಿಯಾಕ್ಷನ್ ಅಂತ ಹೇಳ್ತೀನಿ. ಸಿಂಥಿಸಿಸ್ ಆಫ್ ಅರೈಲ್ ಹ್ಯಾಲೈಡ್ಸ್ ಫ್ರಮ್ ಅರೈಲ್ ಡೈಅಜೋನಿಯಂ ಸಾಲ್ಟ್ಸ್ ಯೂಸಿಂಗ್ ಎ ಕಾಪರ್ ಸಾಲ್ಟ್ಸ್ ಆಸ್ ಎ ಕೆಟಲಿಸ್ಟ್. ಆ ರಿಯಾಕ್ಷನ್ಗೆ ನಾವು ಏನಂತ ಕರಿತೀವಿ ಅಂತಂದರೆ ಸ್ಯಾನ್ ಮೇಯರ್ಸ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಬೆನ್ಸಿನ್ ಡೈಅಜೋನಿಯಂ ಕ್ಲೋರೈಡ್ ತೊಗೊಂಡು ಐ ಆಮ್ ಗೋಯಿಂಗ್ ಟು ಹೀಟ್ ದಟ್ ಇನ್ ಪ್ರೆಸೆನ್ಸ್ ಆಫ್ ಕಾಪರ್ ಕ್ಲೋರೈಡ್ ಇನ್ HCl ಮಾಡಿದಾಗ ಕ್ಲೋರೋಬೆನ್ಸಿನ್ ಬರುತ್ತೆ. ಅಥವಾ ಕಾಪರ್ ಬ್ರೋಮೈಡ್ ಇನ್ HBr ಮಾಡಿದಾಗ ಬ್ರೋಮೋಬೆನ್ಸಿನ್ ಬರುತ್ತೆ. KI ಜೊತೆ ಟ್ರೀಟ್ ಮಾಡಿದಾಗ ಐಡೋಬೆನ್ಸಿನ್ ಬರುತ್ತೆ. ಅಥವಾ ಕಾಪರ್ ಸೈನೈಡ್ ಇನ್ KCN ಜೊತೆ ಟ್ರೀಟ್ ಮಾಡಿದಾಗ ಬೆನ್ಸೋ ನೈಟ್ರೈಲ್ ಬರುತ್ತೆ. ಅಂದರೆ ಈ ಮೆಟೀರಿಯಲ್ನ ತಗೊಂಡು ಸ್ಯಾನ್ ಮೇಯರ್ಸ್ ರಿಯಾಕ್ಷನ್ ಅಂದರೆ ಒಂದೇ ಒಂದು ರಿಯಾಕ್ಷನ್ ಅಲ್ಲ. ಈ ಸ್ಯಾನ್ ಮೇಯರ್ಸ್ ರಿಯಾಕ್ಷನ್ ಏನದು, ಇಟ್ಸ್ ಎ ಸಿಂಥೆಟಿಕ್ ಟೂಲ್. ಅಂದರೆ ಅದನ್ನು ಬೇರೆ ಬೇರೆ ಪ್ರಾಡಕ್ಟ್ನ, ಅಂದರೆ ಒಂದೇ ರಿಯಾಕ್ಟರ್ನ ತೊಗೊಂಡು ಇನ್ನೊಂದು ರಿಯೇಜೆಂಟ್ ಬೇರೆ ಬೇರೆ ಆದಂಗೆ ನಿಮಗೆ ಬೇರೆ ಬೇರೆ ಪ್ರಾಡಕ್ಟ್ ಬರ್ತಾ ಹೋಗುತ್ತೆ. ಈ ಥರ ರಿಯಾಕ್ಷನ್ಗೆ ನಾವೇನಂತ ಕರಿತೀವಿ, ಸ್ಯಾನ್ ಮೇಯರ್ಸ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಈ ರಿಯಾಕ್ಷನ್ ಯೂಶಲಿ ಕಾಪರ್ ಸಾಲ್ಟ್ ಕೆಟಲಿಸ್ಟ್ ಆಗಿ ನಾವು ಯೂಸ್ ಮಾಡ್ತೀವಿ. ಸೊ ನನಗೆ ಕಾಪರ್ ಕ್ಲೋರೈಡ್ ಇನ್ HCl ಮಾಡಿದಾಗ ಕ್ಲೋರೋಬೆನ್ಸಿನ್ ಬರುತ್ತೆ. ಕಾಪರ್ ಬ್ರೋಮೈಡ್ ಇನ್ HBr ಮಾಡಿದಾಗ ಬ್ರೋಮೋಬೆನ್ಸಿನ್ ಬರುತ್ತೆ. ಕಾಪರ್ ಸೈನೈಡ್ ಇನ್ KCN ಮಾಡಿದಾಗ ಬೆನ್ಸೋನೈಟ್ರಲ್ ಬರುತ್ತೆ. ಕಾಪರ್ ಅಯೋಡೈಡ್ ಬೇಕಾಗಿಲ್ಲ, ಬಿಕಾಸ್ KI ಸಾಕಾಗುತ್ತೆ. ಬಿಕಾಸ್ ಈ ಅಯೋಡಿನ್ಗೆ ನಾವು KIನ ತಗೊಂಡು ಕನ್ವರ್ಷನ್ನ ಮಾಡ್ತೀವಿ. ಈ ರಿಯಾಕ್ಷನ್ಗೆ ನಾವೇನಂತ ಕರಿತೀವಿ, ಮೇಯರ್ಸ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಇಲ್ಲಿ ಏನಾಗ್ತಾ ಇದೆ, ನಾನು ಹೇಳಿದೆ, ಇಲ್ಲಿ ಏನಾಗ್ತಿದೆ, ಫ್ರೀ ರ್ಯಾಡಿಕಲ್ ಮೆಕ್ಯಾನಿಸಮ್ ಆಗ್ತಾ ಇದೆ. ಆ್ಯಕ್ಚುಲಿ ದಿಸ್ ಇಸ್ ಅನ್ ಎಕ್ಸಾಂಪಲ್ ಫಾರ್ ರ್ಯಾಡಿಕಲ್ ನ್ಯೂಕ್ಲಿಯೋಫಿಲಿಕ್ ಆರೋಮ್ಯಾಟಿಕ್ ಸಬ್ಸ್ಟಿಟ್ಯೂಷನ್ ಅಂತ ಹೇಳ್ತೀವಿ. ಹೇಗೆ ಆಗುತ್ತೆ ಇದು ಅಂತ ನೀವು ಕನ್ಸಿಡರ್ ಮಾಡ್ಕೊಳ್ಳೋದಾದರೆ, ಫಸ್ಟ್ ಏನಾಗುತ್ತೆ, ನಿಮ್ಮ ಕೆಟಲಿಸ್ಟ್ ಜೊತೆಗೆ ಬೆನ್ಸಿನ್ ಡೈಅಜೋನಿಯಂ ಕ್ಲೋರೈಡ್ ರಿಯಾಕ್ಟ್ ಆಗುತ್ತೆ. ನೈಟ್ರೋಜನ್ ಏನಿದೆಯಲ್ಲ ಅದು ಎವಾಲ್ವ್ ಆಗಿಬಿಡುತ್ತೆ. Cu ಏನಾಗುತ್ತೆ, 2+ ಆಗಿ ಹೋಗುತ್ತೆ. ಸೊ ಯು ಆರ್ ಗೋಯಿಂಗ್ ಟು ಗೆಟ್ ಎ ಅರೈಲ್ ಫ್ರೀ ರ್ಯಾಡಿಕಲ್ ನಿಮಗೆ ಬರುತ್ತೆ, ಅಥವಾ ಬೆನ್ಸೈಲ್ ಫ್ರೀ ರ್ಯಾಡಿಕಲ್ ನಿಮ್ಗೆ ಅಲ್ಲಿ ಬರ್ತಾ ಹೋಗುತ್ತೆ. ಆ ಫ್ರೀ ರ್ಯಾಡಿಕಲ್ ಏನೋ ಆಡ್ ಎಲೆಕ್ಟ್ರಾನ್ ಸ್ಪೀಶೀಸ್ ಏನಾಗ್ತಾ ಇದೆ, Cu+ ಅಲ್ಲಿ ಏನಾಗ್ತಿದೆ, ಒಂದು ಎಲೆಕ್ಟ್ರಾನ್ ಕಡಿಮೆ ಇದೆ. ಸೊ ಆ ಒಂದು ನೈಟ್ರೋಜನ್ ಏನಾಯಿತು, ಹೊರಗಡೆ ಬಂತು. ಆ Cu+ ಇದ್ದೇನಾಯಿತು, Cu2+ ಆಗಿ ಕನ್ವರ್ಟ್ ಆಯಿತು ಬೈ ಟೇಕಿಂಗ್ ದಿ ಎಲೆಕ್ಟ್ರಾನ್ ಫ್ರಮ್ ದಿ ಕಾರ್ಬನ್. ಹಾಗಾಗಿ ಕಾರ್ಬನ್ಗೆ ಎಲೆಕ್ಟ್ರಾನ್ ಡಿಫಿಷಿಯೆಂಟ್ ಆಯಿತು. ಹಂಗಾಗಿ ಅಲ್ಲಿ C6H5 ಬರಿತೀರಾ. ಆ C6H5ಗೆ ನೀವು ಸೆಕೆಂಡ್ ಸ್ಟೆಪ್ಪಲ್ಲಿ ಏನು ಮಾಡ್ತೀರಾ ಅಂದರೆ ಹ್ಯಾಲಜನ್ನ ಆ್ಯಡ್ ಮಾಡ್ತೀರಾ, X- ಆ್ಯಡ್ ಮಾಡ್ತೀರಾ. ಅವಾಗ ಏನಾಗುತ್ತೆ, ಒಂದು ಹೊರಗಡೆ ಎಲೆಕ್ಟ್ರಾನ್ ಬರುತ್ತೆ. ಆ ಎಲೆಕ್ಟ್ರಾನ್ ಅಗೇನ್ ವಿಲ್ ರಿಯಾಕ್ಟ್ ವಿತ್ Cu2+ ಟು ಗಿವ್ Cu2+. ಸೀರೀಸ್ ಆಫ್ ರಿಯಾಕ್ಷನ್ಸ್ ಆಗುತ್ತೆ. ಬಟ್ ಅಲ್ಲಿ ಇನ್ ಬಿಟ್ವೀನಲ್ಲಿ ನಿಮ್ಗೆ ಏನಾಗುತ್ತೆ ಅಂದರೆ ಫ್ರೀ ರ್ಯಾಡಿಕಲ್ ಜನರೇಟ್ ಆಗಿರುತ್ತೆ. ಅಗೇನ್ ದಿಸ್ ಫ್ರೀ ರ್ಯಾಡಿಕಲ್ ಏನು ಜನರೇಟ್ ಆಗಿರುತ್ತಲ್ಲ, ಇಟ್ ಕ್ಯಾನ್ ಬಿ ಸ್ಟೆಬಿಲೈಸ್ ಐದರ್ ಬೈ ಇಂಡಕ್ಟಿವ್ ಎಫೆಕ್ಟ್ ಆರ್ ಬೈ ಹೈಪರ್ ಕಾಂಜುಗೇಟಿವ್ ಎಫೆಕ್ಟ್, ಆರ್ ಹಾಗಾಗಿ ಆರ್ ಯೂಸಿಂಗ್ ಎ ರೆಸೊನೆನ್ಸ್. ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ, ಆ ಫ್ರೀ ರ್ಯಾಡಿಕಲ್ ಏನಾಗ್ತಾ ಹೋಗುತ್ತೆ, ಇಲ್ಲಿ ಸ್ಟೆಬಿಲೈಸ್ ಆಗ್ತಾ ಹೋಗುತ್ತೆ. ಹಾಗಾಗಿ ಆ ಫ್ರೀ ರ್ಯಾಡಿಕಲ್ ಏನು ಜನರೇಟ್ ಆಗಿರುತ್ತಲ್ಲ, ಇಟ್ ಗೋಯಿಂಗ್ ಟು ಸ್ಟೇ ಫಾರ್ ಎ ಸಮ್ ಟೈಮ್ ವೇರ್ ಇನ್ ವಿಚ್ ಇಟ್ ಗೋಯಿಂಗ್ ಟು ರಿಯಾಕ್ಟ್ ವಿತ್ X-. ಈ ರೀತಿಯಾಗಿ ನಿಮಗೆ ರಿಯಾಕ್ಷನ್ ಆಗುತ್ತೆ. ಸ್ಯಾನ್ ಮೇಯರ್ಸ್ ರಿಯಾಕ್ಷನ್ ಇನ್ ವಿಚ್ ದ ಮೆಕ್ಯಾನಿಸಮ್ ಪ್ರೊಸೀಡ್ ಥ್ರೂ ಫ್ರೀ ರ್ಯಾಡಿಕಲ್. ಹಾಗಾಗಿ ಇಟ್ ಇಸ್ ಎಕ್ಸಾಂಪಲ್ ಫಾರ್ ಫ್ರೀ ರ್ಯಾಡಿಕಲ್ ಮೆಕ್ಯಾನಿಸಮ್ ಅಂತ ನಾವು ಕನ್ಸಿಡರ್ ಮಾಡ್ಕೋಬೋದು. ಸೊ ನಿಮ್ಗೆ ಏನಾಗ್ತಾ ಇದೆ, ಯಾವುದೋ ಒಂದು ಬಾಂಡ್ ಕ್ಲೀವ್ ಆಗ್ತಾ ಇದೆ. ಕ್ಲೀವ್ ಆದಾಗ ಹೋಮೋನಟಿಕಲಿ ಕ್ಲೀವ್ ಆಗ್ತಾ ಇದೆ ಅಂತ ಅಂದ್ಕೊಂಡ್ರೆ, ವೆನ್ ಯು ಡೂ ದಿ ರಿಯಾಕ್ಷನ್ ಇನ್ ಪ್ರೆಸೆನ್ಸ್ ಆಫ್ ಎ ಡಿಫ್ಯೂಸ್ ಸನ್ಲೈಟಲ್ಲಿ ಮಾಡ್ತಾ ಇದ್ದೀರಾ ಅಂದಾಗ ನಿಮ್ಗೆ ಏನಾಗುತ್ತೆ, ಹೋಮೋಲಿಟಿಕ್ ಕ್ಲಿವೇಜ್ ಆಗುತ್ತೆ. ಹೋಮೋಲಿಟಿಕ್ ಕ್ಲಿವೇಜ್ ಆದಾಗ ನಿಮಗೆ ಫ್ರೀ ರ್ಯಾಡಿಕಲ್ ಬರುತ್ತೆ. ಫ್ರೀ ರ್ಯಾಡಿಕಲ್ ಇನ್ ಬಿಟ್ವೀನ್ ಜನರೇಟ್ ಆಗೋದಕ್ಕೆ ಒಂದು ಎಕ್ಸಾಂಪಲ್ ಯಾವುದು ಅಂದರೆ ಸ್ಯಾನ್ ಮೇಯರ್ಸ್ ರಿಯಾಕ್ಷನ್ ನಿಮಗೆ ಎಕ್ಸಾಂಪಲ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.